ಡೋಲಿಯರೋ ಲೈಫ್ ನೋಡ್ರಿ ಹಿಂಗಿದೆ ಪಾಪ. ನೋಡಿ ಈ ಜೀವ ಸೋತು ಮಲಗಿದೆ ಪಾಪ. ನಿಜ ಕಣ್ರಿ, ಸೀರಿಯಸ್ ಆಗಿ ನಾವು ದುಡ್ಡು ಕೊಟ್ವಿ ಎತ್ಕೊಂಡೋದ್ರು ಕರೆಕ್ಟು. ಬಟ್ ಎಷ್ಟು ಕಷ್ಟ ಗೊತ್ತಾ, ನಾವು ಸಿಂಗಲ್ ನಮ್ಮಷ್ಟು ನಾವು ನಮ್ಮ ಶರೀರ ಹೊತ್ಕೊಂಡು ಹೋಗೋದು ಕಷ್ಟ. ಅಂಥದ್ರಲ್ಲಿ 4 ಜನ ಈ ಗಾಡಿ ಹೊತ್ಕೊಂಡು ಅದ್ರ ಮೇಲೆ ಕುಂಡ್ರಿಸ್ಕೊಂಡು ಹೋಗೋದು ಅಂದರೆ ಭಗವಂತ ಇದಕ್ಕೆ ಆದಷ್ಟು ಬೇಗ ಮುಕ್ತಿ ಕೊಡು. ಇವ್ರ ಜೀವನ ಬೇರೆ ಟೈಪು ಆದಾಯದ ಮೂಲ ಕಂಡುಕೊಂಡು ಜೀವನ ಇನ್ನೂ ಚೆನ್ನಾಗಿ ಮಾಡೋ ಥರ ಮಾಡಿಕೊಡಿ. ಆರೋಗ್ಯ ಮಾತ್ರ ಬ್ಯೂಟಿಫುಲ್ಲು, ಅದರಲ್ಲೇನು ಡೌಟೇ ಬೇಡ. 100% ತುಂಬ ಚೆನ್ನಾಗಿರುತ್ತೆ. ಬಟ್ ಭಾಳ ಕಷ್ಟ, ಭಾಳ ಕಷ್ಟ. ಇದು ನೋಡಿರೋರಿಗೆ ಗೊತ್ತಿರುತ್ತೆ ಪಾಪ. ಅವ್ರು ಹೆಂಗೆ ಚಕ ಚಕ ಅಂತ ವಿಜಲ್ ಹೊಡ್ಕೊಂಡು ಡೋಲಿ ನಿಂತ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಅವ್ರ ಜೀವನ. ನೋಡಿ ಈ ಥರ ಏನೋ ಬ್ಯಾಗ್ಗಳಲ್ಲೆಲ್ಲ ಊಟ ಎಲ್ಲ ತಂದು ತಿಂದ್ಕೊಂಡು ಏನೋ ಜೀವನ ಮಾಡ್ತಾರೆ ನೋಡ್ರಿ. ನೀವು ನೋಡಿರ್ತೀರಿ, ಇದನ್ನ ಡೋಲಿ ಅಂತ ಕರೀತಾರೆ. ಇದು ಯಾರಿಗೆ ನಡಿಲಿಕ್ಕಾಗಲ್ಲ ಅಂತಾರನ 4 ಜನ ಹಿಂಗೆ ಹೊತ್ಕೊಂಡು ಹೋಗ್ತಾರೆ. ನೋಡ್ರಿ 6 ಪ್ಯಾಕು ಹೆಂಗಿದೆ. 6 ಪ್ಯಾಕು. ಈ ವಯಸ್ಸಲ್ಲೂ 60 ವರ್ಷದ ಮೇಲೆ ಇರ್ಬೇಕು ಇವ್ರಿಗೆ ಏಜು. ಪಾಪ ನೋಡಿ ಹೆಂಗೆ ಹೋಗ್ತಾರೆ. நல்லா காட்டுறதா எப்போ வந்தீங்க நீங்க? ತಮಿಳ್ನಾಡು ನೋಡಿ. ಹಾಂ ಸರಿ ಸರಿ. ನೋಡಿ ತುಂಬ ಜನಕ್ಕೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಗೊತ್ತಿರುತ್ತೋ ಇಲ್ಲೋ, ಕೆಲವು ನೆಗ್ಲೆಕ್ಟು ಕೂಡ ಮಾಡ್ಬೋದು. ಬಹುಶಃ ನೀವು ನೆಗ್ಲೆಕ್ಟ್ ಮಾಡೋರು ಇಂಥವ್ರು ನೋಡಿದ್ರೆ ಏನಾದರೂ ಅನ್ನಿಸ್ಬೋದಾ? ಈ ಮಠದಲ್ಲಿ ಇಟ್ಕೊಂಡು ಕೂಡ ಬಂದಿದ್ದಾರೆ, ಇಷ್ಟು ಚೆನ್ನಾಗಿ ನಡೀತಿದ್ದಾರೆ ಅನ್ನುವಾಗ ಖಂಡಿತ ನಿಮಗೆ ಅದು ರಿಯಲೈಸ್ ಆಗ್ಬೋದು. ಎಸ್, ನಾವೊಮ್ಮೆ ಹೋಗಿ ಬರೋಣ ಅಯ್ಯಪ್ಪ ಸ್ವಾಮಿಗೆ ಅಂತ. ಆ ಥರ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ಸ್ವಾಮಿ. ಅವ್ರು ಯಾರೋ ನೋಡ್ರಿ, ಅವ್ರ ಕೈಲಿ ಆಗ್ತಿಲ್ಲ, ಅಂಗವಿಕಲರು ಇದ್ದಾರೆ ಪಾಪ, ಅವ್ರು ಹೊತ್ಕೊಂಡು ಹೋಗ್ತಿದ್ದಾರೆ ಸ್ವಾಮಿ. ಇಂಥ ಸೀನ್ಗಳು ನಿಮಗೆ 1000 ಸಿಗ್ತವೆ ಇಲ್ಲಿ ಹೋಗ್ತಾ ಇದ್ರೆ. ಎಷ್ಟೋ ತೋರ್ಸೋಕ್ಕೆ ಆಗಲ್ಲ ಅಂಥವು ಸಿಗ್ತವೆ ಸ್ವಾಮಿ. ಖಾಲಿ ಇದೆ, ಸ್ಟಾಫ್ಗಳು ಕೆಲವರು ಕಸ ಹೊಡಿತಿದ್ದಾರೆ, ಇನ್ನು ಕೆಲವರು ಆರಾಮಾಗಿ ಕೂತಾರೆ. ಇನ್ನೇನು ಮಾಡ್ತಾರೆ, ಕೆಲಸ ಇಲ್ಲ ಜನ ಇಲ್ಲ ಅಂದಾಗ ಖಾಲಿ ನೋಡಿ, ಖಾಲಿ ಇದೆ. ಡೋಲಿ ಡೋಲಿ ಡೋಲಿ. ಬನ್ನಿ ಸ್ವಾಮಿ ಹೋಗೋಣ. ತುಂಬ ಜನ ಕೇಳ್ತಾರೆ ಹೆಂಗಿರುತ್ತೆ ಡೀಪ್ ಅಂತ. ನೋಡಿ ಈ ಟೈಪ್ ಇರುತ್ತೆ. ನೀವು ಹತ್ತುವಾಗ ಮುಂದೆ ಬೆಟ್ಟ ನೋಡ್ಬಿಟ್ರೆ ಕಾಲು ಎತ್ತಿಡೋಕ್ಕಾಗಲ್ಲ, ಆ ಟೈಪ್ ಭಯ ಆಗುತ್ತೆ. ಇನ್ನು ದೊಡ್ಡ ಪಾದ ಕೇಳಿದ್ರೆ ಇದರ 10ರಷ್ಟು ತಪ್ಪಾಗ್ಲಿಕ್ಕಿಲ್ಲ, 100ರಷ್ಟು ತಪ್ಪಾಗ್ಲಿಕ್ಕಿಲ್ಲ, ಅಷ್ಟು ಕಷ್ಟ ದೊಡ್ಡ ಪಾದ. ಇರಲಿ, ನೋಡ್ತೀನಿ ಇನ್ನೆಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ. ಬಾಸು ನೋಡಿ ಏಜು ನೋಡಿ, ಅವ್ರ ಕೈಲಿ ಆಗ್ತಿಲ್ಲ, ಆದ್ರೂ ನಡ್ಕೊಂಬರ್ತಾ ಇದೆ ಅಯ್ಯಪ್ಪನ ಭಕ್ತಿಯಿಂದ. ಅವ್ರ ಮೇಲಿರೋ ಭಕ್ತಿ ಆ ಥರ. ಮಕ್ಕಳು ನೋಡಿ ಅಲ್ಲೊಂದು ಹೋಗ್ತಾ ಇದೆ ಕತ್ತಿ ಹಿಡ್ಕೊಂಡು. ಸ್ವಾಮಿ ಸ್ವಾಮಿ ವರ್ಷಕ್ಕೆ ಒಂದು ಸೀಸನ್ಗೆ 1-1.5 ಕೋಟಿ ಬರ್ತಾರಂತಲ್ರಿ ಜನ. 1-1.5 ಕೋಟಿ ಅಂದಾಜು. ಮತ್ತು ಅದು ಎಕ್ಸಾಕ್ಟ್ ಅಂದರೆ 2 ಕೋಟಿನೂ ದಾಟ್ಬೋದು.
ನೋಡ್ರಿ ಹೆಂಗಿದೆ ಡೀಪ್. ಇದು ಡೋಲಿ ಅಂತ ಅವಾಗಲೇ ನಿಮ್ಗೆ ತೋರಿಸಿದ್ನಲ್ಲ, ಮಾಹಿತಿ ಹೇಳೋದು ಮರ್ತೆ. ಇಲ್ಲಿನ ಆಡಳಿತ ಮಂಡಳಿ ತಿಳಿಸಿರ್ಬೋದು ಆ ರೀತಿ. ಅದನ್ನು ಕೋಟ್ ಮಾಡಿದ್ದಾರೆ 3,000 ಚಿಲ್ಲರೆ ಅಂತ ಏನೋ ಒಂದು ಸೈಡ್ಗೆ. 2 ಸೈಡ್ಗೆ 8,500 ಕೇಳಿದ್ರು. ಅಂದರೆ ಸ್ಪೆಷಲ್ ದರ್ಶನ ಥರ ಆಗುತ್ತಂತೆ. ನೇರವಾಗಿ ನಾನು ನೈಟ್ ತೋರಿಸಿದ್ನಲ್ಲ, ನಾವಿಲ್ಲಿ ಕಾಯ್ತಾ ಇದ್ದೀವಿ ಅಂತ, ಬಡಿ ಮುಂದೆ ಅರಳಿ ಮರ ಏನಿದೆಯಲ್ಲ ಅಲ್ಲಿಂದ ದನಗಾಯಿ ಕರ್ಕೊಂಡೋಗಿ ಬಿಡ್ತಾರಂತೆ. ಹಾಗಾಗಿ ನೋಡಿ, ಇವೇ ಡೋಳಿಗಳು. ಡೋಳಿ ಅಂತ ಬರ್ತಾರೋ. ಬಟ್ ಈಗ ಅಷ್ಟು ಜನ ಇಲ್ಲ. ಮತ್ತು ಡೋಲಿಲಿ ಬರೋರು ಕಮ್ಮಿ ಆಗಿದ್ದಾರೆ. ಈ ಗಾಡಿಗಳು ಕಮ್ಮಿ ಇದ್ದಾವೆ ನೋಡಲಿಕ್ಕೆ. ಅಲ್ಲಿ ಎಂಟ್ರೆನ್ಸಲ್ಲಿ ಇದ್ದಾವೆ, ಬಟ್ ಅಷ್ಟು ಇದನ್ನು ಬಳಸೋರ ಸಂಖ್ಯೆ ಕಮ್ಮಿ ಆಯಿತು. 8,500 ಕೇಳಿದ್ರು ನಮ್ಮವರೊಬ್ರಿಗೆ. ಹಾಗಾಗಿ ಬೇಡ ಅಂತ ಸುಮ್ಮನೆ. ಡೋಲಿ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡೋ ಪ್ರಯತ್ನ ಮಾಡೋಣ. ಅವರೆಲ್ಲ ಮುಗಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಕಾಣುತ್ತೆ. ಇಲ್ಲೊಂದು 2-3 ನೋಡಿ, ಇಲ್ಲಿ ವಯಸ್ಸಾದವ್ರು ಪಾಪ. ಸ್ವಾಮಿ, ನೆನ್ನೆಯಿಂದ ನಾವು ಗಮನಿಸಿದ್ಕೆ ಏನ್ ಸ್ವಾಮಿ ನೆನ್ನಿಂದ ಗಮನಿಸಿರಿ, ಇವಾಗೆ ಸ್ವಲ್ಪ ಜನ ಓಡಾಡಂಗೆ ಕಂಡಿದ್ದಲ್ಲ. ಬೆಳಗ್ಗೆಯಿಂದ ಕೂಡ ಜನ ಇಲ್ಲ, ಭಕ್ತಾದಿಗಳ ಸಂಖ್ಯೆ ಇಲ್ಲ. ಆದ್ರೆ ತಪ್ಪು ಮಾಹಿತಿ ಕೊಟ್ರು. ನೋಡಿ ನಮ್ಮವ್ರು ಎಷ್ಟು ಡಿಸಿಪ್ಲಿನ್. ಸೈಡಿಂದ ಹೋಗಿ ಅಂತ ನಮ್ಮ ಸ್ವಾಮಿಗಳು. ಇಲ್ಲ ಸ್ವಾಮಿ ಬಿಸಿಲಲ್ಲಿ ಕೂರ್ತೈತೆ. ಲಡ್ಡು ಸ್ವಾಮಿ ಹೋಗ್ತಾ ಇತ್ತು ನೋಡಿ ಎಲ್ಲ. ಸ್ವಾಮಿ ಏಜ್ ಎತ್ತರ 60 ವರ್ಷದ ಸ್ವಾಮಿ. ಹೆಂಗೆ ನವ ಯುವಕ, 16-20 ವರ್ಷದ ಹುಡುಗ ಹೋದಂಗೆ ಹೋಗ್ತೀಯಾರ ನೋಡ್ರಿ. ಅದು ಅಯ್ಯಪ್ಪನ ಶಕ್ತಿಗೆ ಸಂಕಂಡ್ರಿ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣ. ನೋಡ್ರಿ, ಪೊಲೀಸ್ ಡ್ಯೂಟಿಗೆ ಹಾಕಿದ್ರೆ ಅವರು ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರ್ಬೇಕು ಬೆಟ್ಟದಿಂದ. ಹಿಂಗಿದೆ ಕತೆ ಅಯ್ಯಪ್ಪನ. ಅಷ್ಟು ಈಸಿ ಇಲ್ಲ ಅಯ್ಯಪ್ಪ. ವಿಡಿಯೋ ಮಾಡ್ತಾ ಇದೆ. ಡೋಲಿ ರಿಯಾಲಿಟಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಅಮ್ಮ ಫುಲ್ ಸುಸ್ತಾಗ್ಯಾರೆ. ಅಯ್ಯೋ ಪಾಪ. ನೋಡಿ ಸ್ವಾಮಿ, ಕೈಕಾಲು ಚೆನ್ನಾಗಿರೋರು ಯೋಚನೆ ಮಾಡ್ತೀರಿ ಬರಲಿಕ್ಕೆ. ಈ ಸ್ವಾಮಿ ನೋಡಿ, ಹಂಗಿದ್ರೂ ಅಯ್ಯಪ್ಪನ ಸೇವೆಗೆ, ಅಯ್ಯಪ್ಪನ ದರ್ಶನಕ್ಕೆ ಹೊರಟಿದೆ. ತಮಿಳ್ನಾಡಾ? ಹಲೋ 50 ರೂಪಾಯಿ ಅಂತ ಎಳ್ನೀರು. ಈಗೀಗ ನಮ್ಮ ತಿಪ್ಟೂರಲ್ಲಿ 50 ರೂಪಾಯಿಗೆ ಮಾರ್ತಿದ್ರು.
ಈಗ ಕಮ್ಮಿ ಆಗಿರ್ಬೇಕು ಡಿಮ್ಯಾಂಡ್ ಇಲ್ದಿದ್ದಕ್ಕೆ. ಆದರೂ 50 ಸ್ವಲ್ಪ ಸುಲಿಗೆನೆ ಅಂತ ಅನ್ನಿಸ್ತು. ಡೋಲಿ ಹಿಂಗೆ ಕೂತ್ಕೊಂಡು ಹೋಗ್ತಾರೆ ನೋಡಿ. ಎಮರ್ಜೆನ್ಸಿ ಪೇಷಂಟ್ಗೆ ಏನಾರ ಆದರೆ ಈಗ ಹೊಸದಾಗಿ ಗೂರ್ಖಾ ಅಂತ ಬಂದಿದೆ 4th. ಈ ಒಂದು ವೆಹಿಕಲ್ 4x4x4 ಈ ಒಂದು ವೆಹಿಕಲ್ ಬಳಸ್ತಾ ಇದ್ದಾರೆ ಇಲ್ಲಿ, ಸ್ಪೆಷಲ್ ರೆಸ್ಕ್ಯೂ ವೆಹಿಕಲ್ ಅಂತ. ಗರುಡ ಮತ್ತು ಗೂರ್ಖಾ ಅಂತ ಇದೆ ಅಂದ್ರಿ. ಅಯ್ಯೋ ಅಯ್ಯಪ್ಪ, ಗೂರ್ಖಾ ಗೂರ್ಖಾ ಅಂದರೆ ಸದಾ ನಿಮ್ಮ ಸೇವೆಯಲ್ಲಿರ್ತೀವಿ, ನಿಮ್ಮನ್ನು ಕಾಯ್ತಾ ಇರ್ತೀವಿ ಅಂತ. ಎಸ್, ಅದಕ್ಕೆ ಇಟ್ಟಾನ. ಹೌದು. ಅದಕ್ಕೇನದಕ್ಕಿನ್ನ ಆ ಭಾಗದ್ದು ಅಂತ ಕಾಣುತ್ತೆ. ಅಯ್ಯಪ್ಪ. ಕೇರಳ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಏನೋ ಆಫೀಸರು ಏನೋ ಇರಬೇಕು ನೋಡಿ. ಇವರು ತೆಗೆದುಕೊಂಡು ಅವ್ರ ಕೈಲೂ ತೆಗೆಸ್ತಾ ಇದ್ದಾರೆ. ಪಂದಳ ರಾಜನ ಒಂದು ಪಂದಳ ರಾಜಂದು ಪ್ಯಾಲೇಸ್ ಇದೆ, ಪಂದಳಂ ಪ್ಯಾಲೇಸ್. ಪಂಪಾ ನದಿ ಏನಿದೆಯಲ್ಲ ಅಲ್ಲಿಂದ ಎಂಟ್ರೆನ್ಸು. ಅಲ್ಲಿ ನೆನೆ ತೋರಿಸಿದ್ನಲ್ಲ, ಅಲ್ಲೆಲ್ಲ ನೋಡ್ಕೊಂತ ಬಂದ್ರೆ ಚೆಕ್ ಪೋಸ್ಟ್ ಇದೆಲ್ಲ ಆದ್ಮೇಲೆ ಇದು ಪಂದಳ ರಾಜನ ಪ್ಯಾಲೇಸ್. ಬಹುಶಃ ಪ್ಯಾಲೇಸ್ ಇನ್ನೂ ಅದ್ಭುತವಾಗಿತ್ತು ಅಂತ ಕಾಣುತ್ತೆ, ಈಗಿಲ್ಲ. ಸದ್ಯಕ್ಕೆ ಒಂದು ಗುರುತಾಗಿ ಇದೊಂದು ಜಾಗನ ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಅಯ್ಯಪ್ಪ ಬಾಣ ಹೊಡೆದಿದ್ದು ಆ ಜಾಗಕ್ಕೆ ಹೋಗಿ ಕೂತಿದೆ, ಶಬರಿಮಲೆಗೆ ಹೋಗಿ ಕೂತಿದೆ. ಹಾಗಾಗಿ ಅಲ್ಲಿ ಅಯ್ಯಪ್ಪನಿಗೆ ಒಂದು ಜಾಗ ಮಾಡಿಕೊಟ್ಟು ವಿಶೇಷವಾಗಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ದರ್ಶನ ಕೊಡಿಸ್ತಿದ್ದಾರೆ. ಹಾಗಾಗಿ ನೋಡಿ, ಇದೇ ಜಾಗದಿಂದ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಬಾಣ ಹೊಡೆಯೋದು. ಇದು ಗಂಟೆ 3ನೇ ವರ್ಷಕ್ಕೆ ಕಟ್ಟೋದು. ಕೆಲವ್ರು ಬೇಕು ಅಂತ ಹಿಂಗೆ KG ಗಟ್ಟಲೆ ತೆಗ್ಲಾಕ ಕೈ ಬಿಡ್ತಾರೆ. ಸ್ವಾಮಿಗಳು ಕತೆ ಬೇಡ, ಹೇಳ್ಕತ್ತೀರ್ದು ಪಾಪ ಸುಮ್ಮನೆ ಹೋಗ್ತಾ ಐತೆ. ಅದು ನೋಡ್ರಿ, ಸುಸ್ತು ಗಿಸ್ತು ಏನು ಅಂತಿಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತೈತೆ ಅಲ್ವಾ. ಆ ಸೋಲು ಸಾಕಾಯ್ತು, ಕಳೆನೇ ಇಲ್ಲ. ಎಲ್ಲ ಆಟಾಡಕ್ಕೆ ಹೋಗೋ ಮೂಮೆಂಟ್ ಅಲ್ವಾ, ಆಟಾಡಕ್ಕೆ ಕರ್ಕೊಂಡು ಹೋಗ್ತೀರಲ್ಲ, ಆ ಥರ ಅನಿಸ್ತಾ ಇದೆ ಅದು ಮುಖ ಭಾವದಲ್ಲಿ. ಶಬರಿಮಲೆಗೆ ಹೋಗಿ ಮುಂಚೆ ನಾವು ಪವಿತ್ರ ಪಂಪಾದಲ್ಲಿ ಸ್ನಾನ ಮಾಡ್ತೀವಲ್ಲ ನೋಡಿ, ಆ ಪಂಪಾದ ನೀರು ಎಷ್ಟು ಶುದ್ಧವಾಗಿದೆ, ಫಿಲ್ಟರ್ ನೀರು ಇದ್ದಂಗೆ ಅಂತ. ಆವಾಗ ನಮ್ಗದು ಅನುಭವ ಇದೆ. ಮಲವು ಮೂತ್ರ ವಿಸರ್ಜನೆ ಮಾಡಿದ್ದೆಲ್ಲ ತೇಲು ಬರೋದು, ಅದು ತೇಲು ಬರ್ತಿತ್ತ ಅಂತ ಪ್ರಶ್ನೆ ಬರ್ಬೋದು. ಖಂಡಿತ ಮೂತ್ರ ಬರ್ತಿರಲ್ಲ, ಇನ್ನೊಂದು ಬರೋದು. ನಿಜವಾಗ್ಲೂ ಇಷ್ಟು ಹೊಲಸು ಯಾವ ನದಿನಲ್ಲೂ ಇಲ್ಲ ಅನಿಸುತ್ತೆ. ಏನೇ ಇರಲಿ, ಮುಂದಾದ್ರೂ ಇದ್ರ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿ ಸ್ವಲ್ಪ ಗಮನ ಕೊಟ್ಟರೆ ಅನುಕೂಲ ಆಗ್ಬೋದು ಭಕ್ತರಿಗೆ. ಕಮ್ಮಿ ಎಷ್ಟು 12 ರೂಪಾಯಿ ಎಲ್ಲ ಒಂದು ಇಡ್ಲಿ, 48 ರೂಪಾಯಿಗೆ 4 ಇಡ್ಲಿ ಕೊಡ್ತಾರೆ. ಆ ಚಟ್ನಿ ಸಾಂಬಾರು ಎಲ್ಲ ಒಂದಕ್ಕೆ ಒಯ್ದು ಅಪ್ಪ ಸುಲಿಗೆ ಹಗಲು ದರೋಡ ಮಾಡ್ತಿದ್ದಾರೆ. ಸುಮ್ಮನೆ ನೈಟ್ ಹೆಂಗಿತ್ತು ಹೆಚ್ಚು ಕಮ್ಮಿ ಇವಾಗಲೂ ಅಷ್ಟೇ, ಇನ್ನೇನು ನಿಮಗೆ ಜಾಸ್ತಿ ಅನ್ನಿಸ್ತಿಲ್ಲ. ನೈಟ್ಗಿನ ಕಡಿಮೆನೇ ಇದ್ದಾರೆ ಜನ, ಭಕ್ತರ ಸಂಖ್ಯೆ ಇಲ್ಲವೇ ಇಲ್ಲ. ಖಾಲಿ ಖಾಲಿ ನೋಡಿ, ಪೊಲೀಸ್ ಎಲ್ಲ ಆರಾಮಾಗಿ ಕೂತಾರೆ. ಶರಣಮಯ್ಯಪ್ಪ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ, ಅದೇ ಜಾಗದಲ್ಲಿ ಇವಾಗ ನಾನು ನಿಂತಿದ್ದೀನಿ ನೋಡಿ. ಇಲ್ಲಿ ಹೋಟೆಲ್ ಶ್ರೀ ವಿನಾಯಕ ಹೈ ಕ್ಲಾಸ್ ಪ್ಯೂರ್ ವೆಜಿಟೇರಿಯನ್ ಅಂತೆ. ಈತ ಲೋ ಕ್ಲಾಸ್ ಒಂದು ವ್ಯವಹಾರ ಮಾಡ್ತಾರೆ ನೋಡಿ ಸ್ವಾಮಿ. ಇದು ನೀವು ಗಮನಿಸ್ತಿದ್ರೆ ಖಂಡಿತ ಇಲ್ಲಿ
ನಮ್ಮ ಭಕ್ತರ ಸ್ಥಿತಿ ನೋಡ್ರಿ. ಈ ಪಾಪಿಗಳದೆಂಥದ್ದು ನೀಲಿ ಕಲರ್ ಒಂದು ಪಾರ್ಕಿಂಗ್ ಅಂತ ಮಾಡಿ ಅಲ್ಲಿ ಸುಲಿಗೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಭಕ್ತರು ಓಡೋದು ನೋಡ್ರಿ ಹೆಂಗ್ ಓಡ್ತಿದ್ದಾರೆ. ನಾವೇನು ಇಲ್ಲಿ ಭಕ್ತರಾಗಿ ಬಂದಿದ್ದೀವೋ ಬೇರೆ ಏನಾದ್ರೂ ಫ್ರೀಯಾಗಿ ಕೊಡ್ತಾರೆ ಇಸ್ಕೊಂಡು ಹೋಗಿ ಬಂದಿದ್ದೀವೋ ಗೊತ್ತಾಗ್ತಿಲ್ಲ. ಇಂಥ ಪಾಪಿಗಳನ್ನ ನಾನು ಎಲ್ಲೂ ನೋಡಿಲ್ಲ ಸ್ವಾಮಿ. ನೋಡಿ ಇಲ್ಲಿ ಬ್ಯಾರಿಗೇಡ್ಗಳು ಈ ಕಳ್ಳರನ್ನ ಬಂದಿಕಾನಲ್ಲಿ ಬಂಧಿಸಿರ್ತಾರಲ್ಲ ಆ ಥರ ಮಾಡ್ಕೊಂಡಾರೆ. ನಮ್ಮ ಗಾಡಿಗಳು ಬಿಟ್ರೆ ನಾವೆಲ್ಲ ಹತ್ಕೊಂಡು ಸುಮ್ಮನೆ ಹೋಗ್ತೀವಿ. ಅದನ್ನ ಬಿಟ್ಟು ಈ ರೀತಿ ದುಡ್ಡಿಂದ ಒಂದೇ ದಾಹಕ್ಕೆ ಈ ಸರ್ಕಾರ, ಈ ಕೇರಳದ ಸರ್ಕಾರ ಈ ರೀತಿ ಎಲ್ಲ ಸುಲಿಗೆ ಮಾಡಬಾರ್ದು ಸ್ವಾಮಿ. ಇಷ್ಟೆಲ್ಲ ಕೋಟ್ಯಾನು ಕೋಟಿ ಭಕ್ತರ ಶಾಪದ ಆ ಒಂದು ಫಲಕ್ಕೆ ಇವ್ರು ತುತ್ತಾಗಲೇಬೇಕಿದೆ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನೋಡ್ರಿ ಸ್ವಾಮಿಗಳು ಹತ್ತಾ ಇದ್ದಾರೆ. ಆ ಪಾಪಿ ಜಾಗ ಇದೆ, ಏನೂ ಸಮಸ್ಯೆ ಇಲ್ಲ. ಒಂದು 2 ನಿಮಿಷ ನಿಲ್ಸಿದ್ರೆ ಒಂದೇನೂ ಕಳ್ಕೊಳಲ್ಲ. ಆದರೂ ಇವೆಲ್ಲ ಓಡೋದು ನೋಡಿ ನೋಡಿ ಹೆಂಗಿದೆ ಸ್ಥಿತಿ, ನಮ್ಮ ಸ್ಥಿತಿ ನೋಡಿ. ಅಯ್ಯೋ ಅಯ್ಯೋ ನೋಡ್ರಿ ಅಲ್ಲಿ ಇದು ಯಾವ ಕರ್ಮ ರೀ. ಅವ್ರು ಯಾರೂ ಏನೂ ಇಲ್ದಾರಲ್ಲ ಕಣ್ರಿ.